ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಲ್ಲ. ಇಂದು ನಮ್ಮನೆಯಲ್ಲಿ ಒಂದು ಅದ್ಭುತವಾದ ದೃಶ್ಯ. ಮನೆ ಎದುರುಗಡೆ ಬೇವಿನ ಮರದ ಮೇಲೆ ಮಂಗ ಬಂದು ತನ್ನ ಆಹಾರವನ್ನು ಹುಡುಕ್ತಾ ಇದೆ. ಏನು ಹುಡುಕ್ತಾ ಇದೆ ಇದು ಅಂತ ನೋಡಿದರೆ, ಅದು ಎಲ್ಲ ಮರಗಳನ್ನು ಕಿತ್ತಿ ಹಾಕಿ ಹೂಗಳನ್ನು, ಹಣ್ಣುಗಳನ್ನು, ತಿನ್ನುವಂಥ ಪದಾರ್ಥಗಳನ್ನು ಹುಡುಕ್ತಾ ಇದೆ. ಸುಂದರವಾದ ದೃಶ್ಯ. ಇದು ಪರಾವಲಂಬಿ ಜೀವಿ, ಅಂದರೆ ಇನ್ನೊಬ್ಬರ ಮೇಲೆ ಆಧಾರವಾಗಿರುವಂತಹ, ಪ್ರಕೃತಿ ಸ್ನೇಹವಾಗಿರುವಂತಹ ಜೀವಿ ನಮ್ಮ ಮಂಗಣ್ಣ ಅಂತ ಹೇಳ್ತೀವಿ. ಮಂಗ, ಕೋತಿ, ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ವಿಧವಾಗಿ ಹೇಳುವುದು ಉಂಟು. ಆದರೆ ನಾವು ಯಾರಾದರೆ ಮಕ್ಕಳ ಅಥವಾ ಯಾರಾದರೂ ಕಪಿಚೇಷ್ಟೆಯನ್ನು ಮಾಡಿದರೆ ಕೋತಿಯಾಗಿ ಯಾಕೆ ಮಾಡ್ತೀಯಾ ಅಂತ ಕೇಳ್ತೀವಿ. ಅದನ್ನೇ ನಾವು ಇನ್ನೊಂದು ಇದರಲ್ಲಿ ನೋಡಿದರೆ ಮಂಗನಿಂದ ಮನುಷ್ಯನಂತನೂ ಹೇಳ್ತೀವಿ. ಆಗಾಗ ನಾವು ಇಂಥ ಕಪಿಚೇಷ್ಟೆಗಳು